ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಓಕೆ, ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಮಕರ ರಾಶಿಯವರು ಬಹು ಶ್ರಮದವರು, ಶಿಸ್ತು ಪಾಲಕರು ಮತ್ತು ಗಂಭೀರ ಚಿಂತನೆಯವರು. ಅವರು ತಮ್ಮ ಗುರಿಯನ್ನು ತಲುಪಲು ಹತ್ತಿರದವರು ಎಷ್ಟು ಕಷ್ಟ ಬಂದರೂ ಹಿಂದೆ ಮರಳದೆ ಸಾಗುತ್ತಾರೆ. ಅವರ ಜೀವನವು ಶ್ರಮದಿಂದಲೇ ಕಟ್ಟಲ್ಪಟ್ಟಿದೆ. ಈ ನಿರಂತರ ಶ್ರಮದ ಪಯಣದಲ್ಲಿ ದೇವರ ಅನುಗ್ರಹವು ನಿಶ್ಚಯವಾಗಿ ಇರುತ್ತದೆ. ಅದೇ ಆ ದೇವರ ಸ್ಪರ್ಶವೇ ಅವರ ಬದುಕಿನಲ್ಲಿ ಪವಾಡಗಳಾಗಿ ವ್ಯಕ್ತವಾಗುತ್ತದೆ. ಮಕರ ರಾಶಿಯವರ ಜೀವನದಲ್ಲಿ ಹೆಚ್ಚು ಮೌನದ ಶಾಂತತೆಯ ಮತ್ತು ಒಳಗಿನ ಶಕ್ತಿಯಿಂದ ತುಂಬಿರುತ್ತದೆ. ಅವರು ಎದುರಿಸುವ ಕಠಿಣ ಪರಿಸ್ಥಿತಿಗಳನ್ನು ತಮ್ಮ ಆತ್ಮಬಲದಿಂದ ಗೆಲ್ಲುತ್ತಾರೆ. ಈ ಗೆಲುವುಗಳಲ್ಲಿ ದೇವರ ಸಹಾಯ ಇರುತ್ತದೆ. ಇದನ್ನು ನಾವು ಪವಾಡ ಎಂದು ಕರೆಯುತ್ತೇವೆ. ಮಕರ ರಾಶಿಯವರು ತಮ್ಮ ಗುರಿಗೆ ತಲುಪಲು ಸದಾ ಪ್ರಯತ್ನಿಸುತ್ತಿರುವವರು. ಅವರಿಗೆ ಸಮಯದ ಬೆಲೆಯ ಅರಿವೂ ಇರುತ್ತದೆ ಮತ್ತು ತಾಳ್ಮೆಯೊಂದಿಗೆ ನಿರಂತರವಾಗಿ ಸಾಗುತ್ತಾರೆ. ಅವರ ದೃಷ್ಟಿ ಸ್ಪಷ್ಟವಾಗಿರುತ್ತದೆ. ಈ ಎಲ್ಲ ಗುಣಗಳಿಂದ ಕೆಲವು ವಿಶೇಷ ಅವಕಾಶಗಳು ಅವರ ಬದುಕಿನಲ್ಲಿ ಬರುತ್ತವೆ. ಅವುಗಳು ತಾತ್ಕಾಲಿಕ ಯಶಸ್ಸಾಗಿರಬಹುದು ಅಥವಾ 14 ದಿನ ಬಯಸಿದ ಆಸೆಗಳ ಪೂರ್ಣತೆಯಾದರೂ ಇರಬಹುದು. ಆದರೆ ಈ ಎಲ್ಲವೂ ದೇವರ ಆಸೆಯಿಂದ ಆಗುವುದು. ಇಂದು ಈ ವಿಡಿಯೋದಲ್ಲಿ ನಾವು ಮಕರ ರಾಶಿಯವರ ಜೀವನದಲ್ಲಿ ನಡೆಯುವ ಹಲವು ಪ್ರಮುಖ ಪವಾಡಗಳನ್ನು ಜ್ಯೋತಿಷ್ಯ ಪ್ರಕಾರ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹೊಸ ವಿಡಿಯೋಗಳ ಮಾಹಿತಿಗಾಗಿ ಮೊದಲನೆಯಾಗಿ ಪಡೆಯಿರಿ. ಒಂದು ಸಮಯ ಪ್ರಜ್ಞೆಯಿಂದ ದೊರಕುವ ದೈವಿಕ ಕೃಪೆ. ಮಕರ ರಾಶಿಯವರು ಕಾಲದ ಮೌಲ್ಯವನ್ನು ತುಂಬ ಅರ್ಥ ಮಾಡಿಕೊಳ್ಳುವವರು. ಇವರು ಯಾವ ಕೆಲಸವನ್ನಾದರೂ ಪ್ಲಾನ್ನಂತೆ ಸಮಯಕ್ಕೆ ಸರಿಯಾಗಿ ನಿರ್ವಹಿಸುತ್ತಾ, ಈ ಗುಣ ಅವರ ಜೀವನದಲ್ಲಿ ದೇವರಿಂದ ದೊರೆಯುವ ಅನೇಕ ಅನುಗ್ರಹಗಳ ಕೀಲುಕಿಯಾಗುತ್ತದೆ. ಅವರು ಮಾಡಿದ ಯೋಜನೆಗಳು ಸರಿಯಾಗಿ ನಡೆಯುವುದು, ಸಮಯದ ನಿಯಮ ಪಾಲನೆ ಅವರ ಕಡೆಯಿಂದ ಆಗುವುದರಿಂದ ದೈವಿಕ ಪ್ರಭಾವ ಅವರ ಕೆಲಸಗಳಲ್ಲಿ ಕಾಣಿಸುತ್ತದೆ. ಹಲವಾರು ಸಂದರ್ಭಗಳಲ್ಲಿ ಇವರು ಸಮಯಕ್ಕೆ ಸರಿಯಾಗಿ ತಲುಪಿದ ಕಾರಣದಂದೇ ಅಪಾಯ ತಪ್ಪಿ ಹೋಗಿರುವುದು ಅಥವಾ ಅವಕಾಶ ಸಿಕ್ಕಿರುವುದು ಪವಾಡದಂತೆ ಅನುಭವವಾಗುತ್ತದೆ. ಎರಡು ಶ್ರಮ ಮತ್ತು ಶಾಂತಿಯ ಮಿಶ್ರಿತ ಪವಾಡ. ಮಕರ ರಾಶಿಯವರು ತಮ್ಮ ಶ್ರಮದಿಂದಲೇ ದೇವರನ್ನು ತೃಪ್ತಿಪಡಿಸುತ್ತಾರೆ. ಇವರು ಏನನ್ನಾದರೂ ಸಾಧಿಸಲು ನಿರಂತರವಾಗಿ ದುಡಿದೇ ಇರುತ್ತಾರೆ. ಈ ಶ್ರಮಕ್ಕೆ ದೇವರು ಸದಾ ಉತ್ತರಿಸುತ್ತಾನೆ. ಹೆಚ್ಚು ಶ್ರಮವಹಿಸಿ ತಾನು ಗುರಿಗೆ ತಲುಪಿದ ನಂತರ ಆಗುವ ತೃಪ್ತಿ, ಮನಃಶಾಂತಿ, ಅಂತಃಕರಣದ ಸಂತೋಷವು ಪವಾಡದಂತೆ ತಲೆದೋರುತ್ತದೆ. ಇವರು ಸಾಧನೆಗಿಂತ ಆ ಶ್ರದ್ಧೆಯಿಂದ ಮಾಡಿದ ಪ್ರಯತ್ನದಿಂದಲೇ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಇದು ದೈನಂದಿನ ಬದುಕಿನಲ್ಲಿ ಹೆಚ್ಚು ಕಾಣಸಿಗುವ ದೈವಾನುಗ್ರಹವಾಗಿದೆ. 3 ಶೀಲವಂತಿಕೆಯ ಶಕ್ತಿಯ ನಿಷ್ಠೆಯ ಪವಾಡ. ಮಕರ ರಾಶಿಯವರು ಶಿಸ್ತಿನ ಜೀವನಕ್ಕೆ ಹೆಸರಾದವರು. ಅವರ ನಿಷ್ಠೆ, ಧರ್ಮಪಾಲನೆ ಹಾಗೂ ಸ್ವಚ್ಛತೆ ಜೀವನ ಶೈಲಿ ಅವರೊಳಗೆ ಒಂದೊಂದು ಪವಾಡವನ್ನು ತರುತ್ತದೆ. ಈ ಗುಣಗಳು ದೇವರಿಗೆ ಇಷ್ಟವಾಗುತ್ತದೆ. ಇವರ ಈ ನಿಷ್ಠೆಯಿಂದಾಗಿ ಹಲವಾರು ಸಂದರ್ಭಗಳಲ್ಲಿ ಇವರು ತಪ್ಪು ಮಾರ್ಗದಲ್ಲಿದ್ದರೂ ಕೂಡ ದಾರಿ ತಪ್ಪದೆ ಮುನ್ನಡೆದು ಹೋಗುತ್ತಾರೆ. ಅವರ ಧರ್ಮಪರ ನಡವಳಿಕೆ ಸುಮ್ಮನಿದ್ದರೂ ಸಹ ಇತರರ ಮೇಲೆ ಪ್ರಭಾವ ಬೀರಬಲ್ಲದು. ದೇವರು ಅವರ ಮನಸ್ಸನ್ನು ಕಳಂಕರಹಿತವಾಗಿ ಕಾಯುತ್ತಾನೆ. ಇದು ನಿಜಕ್ಕೂ ಪವಾಡದಂಥದ್ದು. ನಿಧಾನವಾದರೂ ಶಾಶ್ವತ ಯಶಸ್ಸು. ಧೈರ್ಯ ಮತ್ತು ಧೈರ್ಯದವರ. ಮಕರ ರಾಶಿಯವರು ತಕ್ಷಣದ ಫಲಕ್ಕಿಂತ ಶಾಶ್ವತ ಫಲವನ್ನೇ ಹೆಚ್ಚು ಮೆಚ್ಚುವವರು. ಇವರು ನಿಧಾನವಾಗಿ ಆದರೂ ಗಟ್ಟಿಯಾಗಿ ಮೆಟ್ಟಲು ಬೆಳೆದವರಂತೆ ಯಶಸ್ಸನ್ನು ಹೊಂದುತ್ತಾರೆ. ಇವರು ಕಂಡ ಕಷ್ಟಗಳು, ಅವರು ಎದುರಿಸಿದ ವಿಫಲತೆಗಳು ಎಲ್ಲವೂ ಒಂದು ದಿನ ಪವಾಡದಂತೆ ಫಲಿತಾಂಶವನ್ನು ತರುತ್ತದೆ. ಇತರರು ಕಡಿವಾಣ ಹಾಕಿದರೂ ದೇವರು ಅವರ ಬದಿಯಲ್ಲಿ ನಿಂತು ಕೊನೆಗೆ ಒಂದು ದೊಡ್ಡ ಜಯವನ್ನೇ ಉಂಟು ಮಾಡುವಂತಹ ಅನುಭವ ನೀಡುತ್ತಾನೆ. 5 ಕುಟುಂಬದ ಪ್ರಬಲ ಬೆಂಬಲದ ಪವಾಡ. ಮಕರ ರಾಶಿಯವರು ತಮ್ಮ ಕುಟುಂಬಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುವವರು. ಅವರ ಜೀವನದಲ್ಲಿ ಕುಟುಂಬ ಒಂದು ಬಲವಾದ ಕಂಬದಂತೆ ನಿಂತಿರುತ್ತದೆ. ಇವರು ಸ್ವತಃ ತಮಗೆ ಸಮಸ್ಯೆ ಬಂದಾಗ ಯಾರಿಗೂ ತೋರಿಸದೆ ಮುನ್ನಡೆಯುವವರಾದರೂ ದೇವರವರ ಸುತ್ತ ಬಲಿಷ್ಠ ಕುಟುಂಬ ಸದಸ್ಯರನ್ನು ನಿಲ್ಲಿಸುತ್ತಾನೆ. ಇವರ ಕುಟುಂಬದಿಂದ ಸಿಗುವ ನಂಬಿಕೆ, ಪ್ರೇರಣೆ ಮತ್ತು ಭರವಸೆ ಇವು ದೇವರ ಅನುಗ್ರಹದ ಪ್ರತೀಕ. ಕೆಲವೊಮ್ಮೆ ಅವರು ಸಂಪೂರ್ಣ ಬಿಕ್ಕಟ್ಟಿನಲ್ಲಿ ಇದ್ದಾಗ
ಕುಟುಂಬದ ಒಬ್ಬ ಸದಸ್ಯನು ನೇರವಾಗಿ ಬಂದು ಪವಾಡದಂತಹ ಪರಿಹಾರವನ್ನು ತರುತ್ತಾನೆ. ಆಂತರಿಕ ಶಕ್ತಿ ಮತ್ತು ಸ್ಥೈರ್ಯದ ಪವಾಡ. ಮಕರ ರಾಶಿಯವರು ಬಹಳ ಕಠಿಣ ಸಂದರ್ಭದಲ್ಲಿಯೂ ಸಹ ತಮ್ಮ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳದೆ ನಿಂತುಕೊಳ್ಳುವ ಶಕ್ತಿ ಹೊಂದಿರುವವರು. ಈ ಶಕ್ತಿ ಎಲ್ಲರಲ್ಲಿ. ಕೆಲವೊಮ್ಮೆ ಅವರ ಪರಿಸ್ಥಿತಿ ಎಷ್ಟು ಕಷ್ಟಕರವಾಗಿದ್ದರೂ ಅವರು ಹೊರಗೆ ತೋರಿಸದೆ ಶಾಂತವಾಗಿ ಗಂಭೀರವಾಗಿ ಮುಂದುವರಿಯುತ್ತಾರೆ. ಈ ಧೈರ್ಯ ಮತ್ತು ಶಾಂತ ಮನಸ್ಥಿತಿ ದೇವರಿಂದ ದೊರೆಯುವ ದೈವಾನುಗ್ರಹ. ಅದು ಅವರೊಳಗೆ ಹುಟ್ಟಿನಿಂದಲೂ ಅಳವಡಿಸಲಾದ ಶಕ್ತಿ. ಆದರೆ ಜೀವನದ ಹಲವಾರು ಹಂತಗಳಲ್ಲಿ ಅದು ಪವಾಡದಂತೆ ಹೊರಹೊಮ್ಮುತ್ತದೆ. ಇತರರು ಕುಸಿದಾಗ ಇವರ ಶಕ್ತಿ ಬೆಳಗುತ್ತದೆ. ಸಾಮಾಜಿಕವಾಗಿ ಗೌರವ ಸಿಗುವ ಪವಾಡ. ಮಕರ ರಾಶಿಯವರು ಬಹುಪಾಲು ಸರಳ, ಶ್ರಮಿಕ ಹಾಗೂ ನೀತಿಯುತ ಜೀವಿತ ನಡೆಸುವವರು. ಇವರು ಯಾವತ್ತೂ ಪಡುವಣ ಸಿಕ್ಕಲಿಲ್ಲ ಅಂದರೆ ಬದುಕಿನ ಒಂದು ಹಂತದಲ್ಲಿ ಸಮಾಜದ ದೃಷ್ಟಿಯಲ್ಲಿ ಇವರ ಹೆಸರು ಮಾನ್ಯತೆಯೊಂದಿಗೆ ಮೂಡಿಬರುತ್ತದೆ. ಇವರ ಧೈರ್ಯ, ದಕ್ಷತೆ ಮತ್ತು ಶ್ರದ್ಧೆಯಿಂದಾಗಿ ಇವರು ಯಾವುದೇ ಕ್ಷೇತ್ರದಲ್ಲಿ ಆಗಿರಲಿ ಜನರ ನಂಬಿಕೆಗೆ ಪಾತ್ರರಾಗುತ್ತಾರೆ. ಕೆಲವೊಮ್ಮೆ ಅವರಿಗೆ ಸಮಾಜದ ಹೊರೆಯಾಗಿ ತಿರುಗಿ ಬಂದ ಶ್ರದ್ಧೆ, ಗೌರವ ಮತ್ತು ಕೀರ್ತಿಯು ಪವಾಡದಂತೆ ತೋರುತ್ತದೆ. ಇದು ದೇವರಿಂದ ದೊರೆಯುವ ಸಾಂಸ್ಕೃತಿಕ ಸನ್ಮಾನ. ಮತ್ತು ದುಃಖದ ನಡುವೆ ಕೂಡ ಇವರು ಧೈರ್ಯವಂತಿಕೆಯಿಂದ ಹೊರಬರುವ ಪವಾಡ. ಮಕರ ರಾಶಿಯವರು ಜೀವನದಲ್ಲಿ ಕೆಲವೊಮ್ಮೆ ತುಂಬ ಕಠಿಣ ಇವರ ಶಕ್ತಿ ಬೆಳಗುತ್ತದೆ. ಸಾಮಾಜಿಕ ಗೌರವ ಸಿಗುವ ಪವಾಡ. ಮಕರ ರಾಶಿಯವರು ಬಹುಪಾಲು ಸರಳ, ಶ್ರಮಿಕ ಹಾಗೂ ನೀತಿಯುತ ಜೀವನ ನಡೆಸುವವರು. ಇವರು ಯಾವತ್ತೂ ಪಡುವಣ ಸಿಕ್ಕಲಿಲ್ಲ ಎಂದರು ಬದುಕಿನ ಹಂತದಲ್ಲಿ ಸಮಾಜದ ದೃಷ್ಟಿಯಲ್ಲಿ ಇವರು ಹೆಸರು ಮಾನ್ಯತೆಯನ್ನು ಪಡೆಯುವರು ಮತ್ತು ಹೊರಬರುವ ಪವಾಡ. ಮಕರ ರಾಶಿಯವರ ಜೀವನದಲ್ಲಿ ಕೆಲವೊಮ್ಮೆ ತುಂಬ ಕಠಿಣ ಸಂದರ್ಭಗಳನ್ನು ಎದುರಿಸುತ್ತಾರೆ. ಆತ್ಮೀಯರ ಮರಣ, ಆರ್ಥಿಕ ನಷ್ಟ ಅಥವಾ ಆರೋಗ್ಯ ಸಮಸ್ಯೆಗಳು ಇವರೆದುರಿಸುತ್ತಾರೆ. ಆದರೆ ಈ ದುಃಖದ ಮಧ್ಯೆ ಅವರ ನಗು, ಶ್ರದ್ಧೆ ಮತ್ತು ಧೈರ್ಯ ಮರೆಯಲಾಗದು. ಅವರು ನೋವನ್ನು ನಿಲ್ಲಿಸಲು ದೇವರ ಪ್ರಾರ್ಥನೆ ಮಾಡುತ್ತಾರೆ ಮತ್ತು ಆ ಶಕ್ತಿಯೇ ಅವರನ್ನು ಮತ್ತೆ ಜೀವಂತವಾಗಿ ಎತ್ತುತ್ತದೆ. ಇದು ಅವರ ಬದುಕಿನಲ್ಲಿ ಪುನರ್ಜನ್ಮದಂಥ ಪವಾಡ. ಇತರರಿಗೆ ಇದು ಅಸಾಧ್ಯವೆನಿಸಿದರೂ ಇವರು ದೇವದತ್ತ ಶಕ್ತಿಯಿಂದ ಮೌನವಾಗಿ ನೋವಿನಿಂದ ಹೊರಬರುತ್ತಾರೆ ಮತ್ತು ತಾಳ್ಮೆಯ ಫಲವಾಗಿ ಸಿಗುವ ಭವ್ಯ ಫಲಿತಾಂಶ. ಮಕರ ರಾಶಿಯವರು ಯಾವತ್ತೂ ತಾಳ್ಮೆಯಿಂದ ಬದುಕುತ್ತಾರೆ. ಅವರು ತ್ರಿಜಕಲದ ಆಸೆ ಬಿಡುತ್ತಾರೆ. ಅಂದರೆ ಇವರು ಧೈರ್ಯದಿಂದ ನಿರೀಕ್ಷಿಸುತ್ತಾರೆ. ಆದರೆ ದೇವರು ಅವರ ಶ್ರದ್ಧೆಗೆ ದಟ್ಟ ಕಲಹವನ್ನು ಕೊಡುವುದು ಪವಾಡದಂತಿರುತ್ತದೆ. ಅವರು ಮಾಡಿದ ಪ್ರಾಮಾಣಿಕ ಪ್ರಯತ್ನ ಎಲ್ಲದರ ನಡುವೆಯೂ ಶಿಸ್ತು ಪಾಲನೆಯು ಕೊನೆಗೆ ದೊಡ್ಡ ಯಶಸ್ಸಿನಲ್ಲಿ ಪರಿಣಮಿಸುತ್ತದೆ. ಕೆಲವೊಮ್ಮೆ ಈ ತಡವಾಗಬಹುದು, ಅಂದರೆ ಅದು ಮೌಲ್ಯಯುತವಾದದ್ದು ಆಗಿರುತ್ತದೆ. ಇದು ದೈವಿ ನ್ಯಾಯದ ಫಲವಾಗಿ ಸಂಭವಿಸುವ ಪವಾಡವಾಗಿರುತ್ತದೆ. ಕರೆಯುವ ಮೊದಲು ದೇವರ ಕಿವಿಗೆ ಬೀಳುವ ಪ್ರಾರ್ಥನೆ. ಮಕರ ರಾಶಿಯವರು ತಾವು ಪ್ರಾರ್ಥನೆ ಮಾಡುವಾಗ ಅದು ನಿಷ್ಠೆಯಿಂದ, ಶ್ರದ್ಧೆಯಿಂದ, ಮನಸ್ಸಿನಿಂದ, ತಳಮಳದಿಂದಲೇ ಆಗಿರುತ್ತದೆ. ಅವರ ಪ್ರಾರ್ಥನೆ ಬಹಳಷ್ಟು ಬಾರಿ ದೇವರ ಕಿವಿಗೆ ತಕ್ಷಣ ತಲುಪಿದಂಥ ಪ್ರಭಾವ ಉಂಟು ಮಾಡುತ್ತದೆ. ಅವರು ತಾಳ್ಮೆಯಿಂದ ಅಳುವಂಥ ಮನಸ್ಸಿನಿಂದ ಮಾಡಿದ ಪ್ರಾರ್ಥನೆ ಕೆಲವೇ ದಿನಗಳಲ್ಲಿ ಕಲಹ ನೀಡುತ್ತದೆ. ಅಂದರೆ ಅನುಭವ ಮಕರ ರಾಶಿಯವರು ಅನೇಕ ಬಾರಿ ಅನುಭವಿಸುತ್ತಾರೆ. ಈ ರೀತಿಯ ಪವಾಡದ ಅನುಭವಗಳು ಅವರ ದೇವರ ಮೇಲಿನ ನಂಬಿಕೆಯಲ್ಲಿ ಅಡಗಿಸುವ ಮಟ್ಟಿಗೆ ಗಟ್ಟಿ ಮಾಡುತ್ತದೆ. ಉದ್ದೇಶವಿಲ್ಲದ ಕೆಲಸವು ಫಲದಾಯಕವಾಗುವುದು. ಪವಾಡ. ಮಕರ ರಾಶಿಯವರು ತಮ್ಮ ಕೆಲಸವನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳುವರು. ಅದಕ್ಕೆ ಕೆಲವೊಮ್ಮೆ ಇವರು ಅನಿವಾರ್ಯವಾಗಿ ಇತರರ ಒತ್ತಾಯದಿಂದ ಯಾವುದೇ ಕೆಲಸವನ್ನು ಮಾಡುತ್ತಾರೆ. ಅವರ ಗುರಿ ಮಾತ್ರ ಅಲ್ಲದ ಆ ಕೆಲಸವು ಒಂದು ದಿನ ದೊಡ್ಡ ಅವಕಾಶದ ಬಾಗಿಲಾಗಿ ಬೆಳೆಯುವುದು. ಆ ಕೆಲಸದಿಂದಲೇ ಹೊರ ತಂತ್ರಜ್ಞಾನ ಕಲಿಯುವುದು, ಹೊಸ ಜನ ಸಂಪರ್ಕ ಬೆಳೆದು ಮಹತ್ವಪೂರ್ಣ ಸ್ಥಾನಗಳ ಮಟ್ಟಿಗೆ ತಲುಪುವುದು. ಇವು ದೇವರ ಅನುಗ್ರಹದಿಂದಾಗಿ ಪವಾಡದಂತೆ ಉಂಟಾಗುತ್ತದೆ. ಇವರ ಈ ರೀತಿಯ ಅನುಭವಗಳು ಇತರರಿಗೂ ದಿಕ್ಕು ತೋರುವಂತಹುದು. ಅನಪೇಕ್ಷಿತ ಆರ್ಥಿಕ ನೆರವಿನ ಪವಾಡ. ಮಕರ ರಾಶಿಯವರು ಹಣವನ್ನು ಜೋಪಾನವಾಗಿ ಉಪಯೋಗಿಸುವವರು. ಅವರ ಶಿಸ್ತಿನಿಂದಾಗಿ ಅವರು ಹಣ ಕಳೆದುಕೊಳ್ಳುವುದಕ್ಕಿಂತ ಕೂಡ ದುಡಿದು ಉಳಿಸುವುದರಲ್ಲೇ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ. ಆದರೆ ಕೆಲವೊಮ್ಮೆ ಬಿಕ್ಕಟ್ಟಿನ ಸಂದರ್ಭದಲ್ಲಿ ದೇವರು ಅವರ ಜೀವನದಲ್ಲಿ ಅನಪೇಕ್ಷಿತ ಆರ್ಥಿಕ ನೆರವನ್ನೇ ಒದಗಿಸುತ್ತಾನೆ. ಅದು ಸಾಲದ ರೂಪವಾಗಿರಬಹುದು, ಬದಿಗಿಟ್ಟಿದ್ದ ತೊಡಕು ಹಣವಾಗಿರಬಹುದು ಅಥವಾ ಆಪ್ತ ವ್ಯಕ್ತಿಯ ನೇರವಾಗಿರಬಹುದು. ಇದು ಅವರ ತಾಳ್ಮೆಗೆ ಬಂದ ಪ್ರತೀಕವಾಗಿ ದೇವರ ಕೃಪೆಯಿಂದ ಸಂಭವಿಸುವ ಪವಾಡವಾಗಿದೆ. ಕೆಲಸದ ಸ್ಥಳದಲ್ಲಿ ದೈವಿ ಅನುಗ್ರಹದಿಂದ ಮಾನ್ಯತೆ. ಮಕರ ರಾಶಿಯವರು ತಮ್ಮ ಕೆಲಸದಲ್ಲಿ ಶ್ರದ್ಧೆ ಇದ್ದವರು. ಇವರು ಯಾವತ್ತೂ ಶೋಭೆಗಾಗಿ ದುಡಿಸುವುದಿಲ್ಲ. ಆದರೆ ಅವರ ಶ್ರದ್ಧಾ, ಶಿಸ್ತು ಮತ್ತು ತಾಳ್ಮೆಯ ಜೀವನ ವಿಧಾನದಿಂದ ಸಹ ಉದ್ಯೋಗಿಗಳು ಮತ್ತು ಮೇಲಧಿಕಾರಿಗಳ ಮನಸ್ಸು ಗೆಲ್ಲುತ್ತಾರೆ. ಒಂದು ದಿನ ಇವರು ನಿರೀಕ್ಷಿಸಿದ ರೀತಿಯಲ್ಲಿ ಪ್ರಮೋಷನ್, PhD ಆಸರೆಯಿಂದ ಅವಕಾಶ ಅಥವಾ ಕಂಪನಿಯ ವತಿಯಿಂದ
ಗೌರವಕ್ಕೆ ಪಾತ್ರರಾಗುತ್ತಾರೆ. ಇದು ಅವರ ಕಠಿಣ ಪರಿಶ್ರಮ ಮತ್ತು ದೇವರ ಕೃಪೆಯ ಮೂಲಕ ಮೂಡಿದ ಪವಾಡವಾಗಿದೆ. ಆರೋಗ್ಯದಲ್ಲಿ ಅದ್ಭುತ ಚೇತರಿಕೆಯ ಪವಾಡ. ಮಕರ ರಾಶಿಯವರು ತಮ್ಮ ದೈನಂದಿನ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಕೊಡದವರಾಗಿರಬಹುದು, ಆದರೆ ಅವರು ಬಹುಪಾಲು ಶಿಸ್ತು ಜೀವನ ನಡೆಸುವುದರಿಂದ ಎಷ್ಟೇ ಬಲವಾದ ಆರೋಗ್ಯ ಸಮಸ್ಯೆ ಬಂದರೂ ಅವರು ಅದನ್ನು ಧೈರ್ಯದಿಂದ ಎದುರಿಸುತ್ತಾರೆ. ಒಂದು ಸಮಯದಲ್ಲಿ ಖಚಿತವಾಗಿದ್ದ ಶಸ್ತ್ರಚಿಕಿತ್ಸೆ ಕೂಡ ದೇವರ ಕೃಪೆಯಿಂದ ಅಗತ್ಯವಿಲ್ಲದಂತಾಗಬಹುದು. ಔಷಧಿ ಕೂಡ ಸರಳವಾಗಿ ಪರಿಣಾಮ ನೀಡುವ ಚಿಕಿತ್ಸೆಗೆ ಅದ್ಭುತ ಪ್ರತಿಕ್ರಿಯೆ ಇರುವುದು ಇವರ ಮೇಲಿನ ದೈವಾನುಗ್ರಹದಿಂದ ಉಂಟಾಗುವ ಪವಾಡಗಳೇ. ಮಕ್ಕಳ ಯಶಸ್ಸಿನ ಕಾಡುವ ದೇವರ ಕೃಪೆ. ಮಕರ ರಾಶಿಯವರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ತುಂಬ ಕಾಳಜಿ ಹೊಂದಿರುತ್ತಾರೆ. ಅವರು ತಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರುವಂತಹ ಜವಾಬ್ದಾರಿಯುತ ನಡೆದುಕೊಳ್ಳುತ್ತಾರೆ. ಅವರ ಶ್ರಮ, ಪ್ರಾರ್ಥನೆ ಮತ್ತು ಮಾರ್ಗದರ್ಶನದಿಂದ ಮಕ್ಕಳು ಉತ್ತಮ ಶಿಕ್ಷಣ, ಉತ್ತಮ ಕೆಲಸ, ಒಳ್ಳೆಯ ಸಂಸಾರವನ್ನು ಪಡೆಯುತ್ತಾರೆ. ಇವರು ತಮ್ಮ ಮಕ್ಕಳ ಯಶಸ್ಸಿನ ದೇವರ ಅವರ ಹಸ್ತದ ಪ್ರಭಾವವನ್ನು ಸ್ಪಷ್ಟವಾಗಿ ನೋಡುತ್ತಾರೆ. ಕೆಲವೊಮ್ಮೆ ಇದು ಅವರಿಗೂ ಆಶ್ಚರ್ಯವಾಗುವಂಥ ರೀತಿಯಾಗಿರುತ್ತದೆ. ಈ ಮಕ್ಕಳ ಸಾಧನೆಯು ಈ ರಾಶಿಯವರ ಬದುಕಿನ ಪವಾಡದಂತೆ ಅನುಭವವನ್ನೇ ತರಬಹುದು. ಶತ್ರುಗಳಿಂದ ರಕ್ಷಣೆ ಸಿಗುವ ದೈವಿಕ ಪವಾಡ. ಮಕರ ರಾಶಿಯವರು ಮೌನ ಮತ್ತು ಶಿಸ್ತಿನ ಮೂಲಕ ಬಾಳುವವರಾಗಿದ್ದಾರೆ, ಆದರೆ ಕೆಲವೊಮ್ಮೆ ಅವರ ಈ ಶೈಲಿಗೆ ಇಚ್ಛಿಸದ ಶತ್ರುಗಳು ಉಂಟಾಗುತ್ತಾರೆ. ಈ ಶತ್ರುಗಳು ಮಾತಿನಿಂದ, ಕ್ರಿಯೆಯಿಂದ ಅಥವಾ ಕುತಂತ್ರಗಳಿಂದ ಈ ರಾಶಿಯವರು ಕೆಳಗಿಳಿಯಲು ನೋಡುತ್ತಾರೆ, ಆದರೆ ದೇವರ ಅನುಗ್ರಹದಿಂದ ಈ ಮಕರ ರಾಶಿಯವರಿಗೆ ಯಾವುದೇ ರೀತಿ ತೊಂದರೆಗಳು ಆಗುವುದಿಲ್ಲ. ನೋಡಿದ್ರಲ್ಲ ಮಕರ ರಾಶಿ ಬಗ್ಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ಪ್ರತಿದಿನ ರಾಶಿ ಭವಿಷ್ಯ, ಗೌರ್ಮೆಂಟ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಬರ್ತೀನಿ. ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಮತ್ತೆ ಸಿಗ್ತೀನಿ.